ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬ ಯುವಕ ಬಲಿಯಾಗಿದ್ದಾನೆ. 32 ವರ್ಷದ ಯೋಗೇಶ್ ಹೃದಯಾಘಾತದಿಂದ ಮೃತಪಟ್ಟ ಯುವಕ. ಹಾಸನದಲ್ಲಿ ಮತ್ತೊಂದು ಬಲಿಯಾಗಿದೆ. ಹೃದಯಾಘಾತಕ್ಕೆ ಯುವಕ ಬಲಿಯಾಗಿದ್ದಾನೆ. 32 ವರ್ಷದ ಯೋಗೇಶ್ ಅಂತ ಹೃದಯಾಘಾತದಿಂದ ಇವತ್ತು ಸಾವನ್ನಪ್ಪಿದ್ದಾನೆ. ಚನ್ನರಾಯಪಟ್ಟಣ ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬೆಂಗಳೂರಿನ ಲಗ್ಗೇರಿಯಲ್ಲಿ ಆಟೋ ಚಾಲಕನಾಗಿ ಯೋಗೇಶ್ ಆಟೋವನ್ನು ಓಡಿಸ್ತಾ ಇದ್ದ. 4 ವರ್ಷಗಳ ಹಿಂದೆ ಮದುವೆ ಕೂಡ ಆಗಿದ್ದ. ಲಗ್ಗೇರಿಯಲ್ಲಿ ವಾಸವಾಗಿದ್ದ. ವೃತ್ತಿಯಲ್ಲಿ ಆಟೋ ಚಾಲಕ. ಹಾಸನದಲ್ಲಿ ಈಗ ಹೃದಯಾಘಾತದಿಂದ ಯೋಗೇಶ್ 32 ವರ್ಷ ಸಾವನ್ನಪ್ಪಿದ್ದಾನೆ. ಮೊನ್ನೆ ತಾನೇ ಹಾಸನದಲ್ಲಿ 3 ಜನ ಸಾವನ್ನಪ್ಪಿದ್ರು, 4 ಜನ. ಈಗ ಮತ್ತೊಂದು ಬಲಿಯಾಗಿರೋದು. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಲಗ್ಗೇರಿಯಲ್ಲಿ ವಾಸವಾಗಿದ್ದ ಈತ ಆಟೋವನ್ನು ಓಡಿಸ್ತಾ ಇದ್ದ, ವೃತ್ತಿಯಲ್ಲಿ ಆಟೋ ಚಾಲಕ. ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಇದೇ ಯೋಗೇಶ್ 32 ವರ್ಷ. ಒಂದು ಕಡೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿ ಯೋಗೇಶ್ ಅಂತ. ಹಾಸನದ ಮೂಲದವನು, ಲಗ್ಗೇರಿಯಲ್ಲಿ ವಾಸವಾಗಿದ್ದ, ಬೆಂಗಳೂರಲ್ಲಿ ಆಟೋವನ್ನು ಓಡಿಸ್ತಾ ಇದ್ದ. ಬೆಂಗಳೂರಲ್ಲೂ ಕೂಡ ಹೃದಯಾಘಾತಕ್ಕೆ ಯುವಕ ಬಲಿಯಾಗಿದ್ದಾನೆ. ಮೃತಪಟ್ಟು 3 ದಿನಗಳ ಬಳಿಕ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. 33 ವರ್ಷದ ಶ್ರೇಯಸ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಮೃತದೇಹದ ದುರ್ವಾಸನೆ ಬಂದು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಒಂಟಿಯಾಗಿ ಕೆರೆಗುಡ್ಡದ ಹಳ್ಳಿಯಲ್ಲಿ ಶ್ರೇಯಸ್ ವಾಸವಾಗಿದ್ದ, ಒಬ್ಬನೇ ಇದ್ದ. ಮೂಲತಃ ಪಶ್ಚಿಮ ಬಂಗಾಳ ನಿವಾಸಿಯಾಗಿದ್ದ ಶ್ರೇಯಸ್ ಅನ್ನೋದು ಗೊತ್ತಾಗಿದೆ. ಬಾಗಿಲು ಮುರಿದು ನೋಡಿದಾಗ ಮೃತಪಟ್ಟಿರೋದು ಬೆಳಕಿಗೆ ಬಂದಿದೆ. ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. 3 ದಿನಗಳ ಹಿಂದೆ ಈತ ಮನೆಯಲ್ಲಿ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದ. ಒಂದು ಕಡೆ ಹಾಸನದಲ್ಲಿ ಯೋಗೇಶ್ ಅನ್ನೋ ವ್ಯಕ್ತಿ, ಆತ ಬೆಂಗಳೂರಲ್ಲಿ ವಾಸವಾಗಿದ್ದ. ಮತ್ತೊಂದು ಕಡೆ ಬೇರೆ ರಾಜ್ಯದ ಮೂಲದವನು ಶ್ರೇಯಸ್ ಅಂತ, ಆತನು ಕೂಡ 3 ದಿನಗಳ ಹಿಂದೆ ಮನೆಯಲ್ಲಿ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾನೆ. ಮನೆಯಲ್ಲಿ ಆತ ಒಬ್ಬನೇ ವಾಸ ಮಾಡ್ತಾ ಇದ್ದ, ಯಾರೂ ಕೂಡ ಇರಲಿಲ್ಲ. 3 ದಿನಗಳ ಬಳಿಕ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಕ್ಕಪಕ್ಕದವರು, ಮನೆಯವರು ಈ ಮನೆಯಲ್ಲಿ ದುರ್ವಾಸನೆ ಬಂದಂಥ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಈ ವೇಳೆ ಮನೆ ಬಾಗಿಲನ್ನು ಮುರಿದು ನೋಡಿದಾಗ ಒಳಗಡೆ ಈತ ಹೃದಯಾಘಾತದಿಂದ ಸಾವನ್ನಪ್ಪಿದ್ದ. ಈಗ ಆತನ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದೆ. ಈ ರೀತಿಯಾಗಿ ಹೃದಯಾಘಾತಕ್ಕೆ ಅನೇಕರು ಬಲಿಯಾಗ್ತಾ ಇದ್ದಾರೆ.